ಆತ್ಮೀಯ ಬಂಧುಗಳೇ, ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಜಾತಿ ಗಣತಿಯ ಬಗ್ಗೆ ಹಲವಾರು ಊಹಾಪೋಹಗಳು ಎದ್ದಿವೆ. ಕಾಂತರಾಜ್ ವರದಿ ಅವರು ಸಲ್ಲಿಸಿರುವ ತಮ್ಮ ವರದಿಯಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆಯನ್ನು ತೋರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗೆಯೇ ಒಕ್ಕಲಿಗರ ಸಂಖ್ಯೆಯೂ ಸಹ ಕಡಿಮೆ ಇದೆ ಎಂದು ವರದಿಯಲ್ಲಿ ತಿಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಶಾಸಕ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಮೊನ್ನೆ ಬೆಳಗಾವಿ ಅಧಿವೇಶನದ ಕೊನೆಯ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಸಹಿ ಹಾಕಿರುವ ಪತ್ರವನ್ನು ನೀಡಲಾಗಿದೆ. ಕಾಂತರಾಜ್ ವರದಿ 8 ವರ್ಷಗಳಾಗಿದೆ. ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿ ಗಣತಿಯನ್ನು ಮಾಡಬೇಕು ಎಂಬ ಕಾನೂನಿದೆ. ಆದರೆ ಈ ವರದಿ ಅವೈಜ್ಞಾನಿಕವಾಗಿದೆ. ಎಲ್ಲೋ ಕುಳಿತು ಈ ವರದಿ ತಯಾರಿಸಲಾಗಿದೆ ಮತ್ತು ಶಾಲಾ ವಿದ್ಯಾರ್ಥಿಗಳನ್ನು ಬಿಟ್ಟು ಮನೆಗಣತಿ ಮಾಡಲಾಗಿದೆ ಎಂದು ಈ ಪತ್ರದಲ್ಲಿ ತಿಳಿಸಲಾಗಿದೆ ಎಂದು ತಿಳಿದು ಬಂದಿದೆ. ಏನೇ ಆಗಲಿ, ಕಾಂತರಾಜ್ ವರದಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವಾಗಿ ಬರುವ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದ ಶಾಮನೂರು ಶಿವಶಂಕರಪ್ಪನವರು ಯಾವುದೇ ಕಾರಣಕ್ಕೂ ಕಾಂತರಾಜ್ ವರದಿಯನ್ನು ಮತ್ತೊಮ್ಮೆ ಪರಾಮರ್ಶಿಸಬೇಕು ಮತ್ತು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಆ ನಿಟ್ಟಿನಲ್ಲಿ ಒಕ್ಕಲಿಗ ಶಾಸಕರು ಸಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಅಶ್ವಥ್ ನಾರಾಯಣ, ಅಶೋಕ್ ಹಾಗೂ ಇನ್ನಿತರ ಶಾಸಕರುಗಳ ಮುಖಂಡರ ನೇತೃತ್ವದಲ್ಲಿ ಸಹಿ ಸಂಗ್ರಹಿಸಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಶಾಸಕರು ಒಟ್ಟಾಗಿ 71 ಶಾಸಕರ ಸಹಿ ಇರುವ ಪತ್ರವನ್ನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಲುಪಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಸಾ ಮೇಣಸ ಎಣಿಸುತ್ತಿರುವುದು ತಿಳಿದು ಬಂದಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಮಾಡಲು ಹಿಂಬದಿಯಲ್ಲಿ ಪ್ರಯತ್ನ ಪಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಈಡಿಗರ ಸಮಾವೇಶವನ್ನು ಮಾಡಿದ್ದಾರೆ, ವಿಶ್ವಕರ್ಮ ಸಮ್ಮೇಳನ ಮಾಡಿದ್ದಾರೆ. ಹೀಗೆಯೇ ಅಹಿಂದ ಸಮಾಜದ ಸಮಾವೇಶ ಮಾಡುವ ಮೂಲಕ ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಲು ಒತ್ತಡ ತರುವ ಒಂದು ತಂತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೂಡಿದ್ದಾರೆ ಎಂದು ಹೇಳಲಾಗಿದೆ. ಅದೇನೇ ಆಗಲಿ, ಇದೇ ತಿಂಗಳು ದಾವಣಗೆರೆಯಲ್ಲಿ 23 ಮತ್ತು 24ರಂದು ನಡೆಯಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ 24ನೇ ಮಹಾ ಅಧಿವೇಶನದಲ್ಲಿ ಜಾತಿ ಗಣತಿಯ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆಗಳು ಇದೆ. ಹಾಗೆಯೇ ಕೇಂದ್ರದಲ್ಲಿ OBC ನೀಡುವ ಬಗ್ಗೆಯೂ ಈ ಒಂದು ಅಧಿವೇಶನದಲ್ಲಿ ಚರ್ಚೆಯಾಗುವ ಸಾಧ್ಯತೆಗಳು ಎಂದು ತಿಳಿದು ಬಂದಿದೆ. ಕಾಂತರಾಜ್ ವರದಿಯನ್ನು ಮತ್ತೆ ವೈಜ್ಞಾನಿಕವಾಗಿ ಈಗಿನ ಆಧಾರ್ ಲಿಂಕ್ ಕಾರ್ಡ್ ಮುಖಾಂತರ ಜಾತಿ ಗಣತಿಯನ್ನು ಮಾಡಬೇಕೆಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಒಕ್ಕಲಿಗರ ಸಂಘ ಸರ್ಕಾರವನ್ನು ಒತ್ತಾಯಿಸಿದೆ. ಆತ್ಮೀಯ ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ನೀವು ಕೂಡಲೇ ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಸಬ್ಸ್ಕ್ರೈಬರ್ ಬಟನ್ ಒತ್ತುವ ಮೂಲಕ ಚಂದಾದಾರರಾಗಿ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಮುಖರಾದಂತಹ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರಾದಂತಹ BS ಪರಮಶಿವನಿಯವರು ಜಾತಿ ಗಣತಿ ವಿರೋಧಕ್ಕೆ ವ್ಯಕ್ತಪಡಿಸಿದ್ದಾರೆ. ತಮ್ಮ ನಿಲುವನ್ನು ವೀರಶೈವ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. BS ಪರಮಶಿವನಿಯವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಸರ್, ರಾಜ್ಯ ಸರ್ಕಾರ ಕಾಂತರಾಜ್ ವರದಿ ಅನುಸರಿಸಿ ಇವಾಗ ಜಾತಿ ಗಣತಿ ವರದಿ ಈ ಮಾಸಾಂತ್ಯದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಒಂದು ಇದಿದೆ. ನನ್ನ ವಿರೋಧ ಇದೆ ಅದಕ್ಕೆ. ಜಾತಿ ಗಣತಿ ಅದು ಸೈಂಟಿಫಿಕ್ ಆಗಿ ಆಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ನನಗೆ ತಿಳಿದ ಮಟ್ಟಿಗೆ ಬಹುಶಃ ಈ ಗಣತಿ ಮಾಡಿದಂಥ ಜನ ಯಾರೂ ವೀರಶೈವ ಲಿಂಗಾಯತರ ಮನೆಗಳಿಗೆ ಹೋಗೇ ಇಲ್ಲ. ಎಲ್ಲೋ ಕೂತ್ಕೊಂಡು ಯಾವುದೋ ಹಳೆಯ ರಿಪೋರ್ಟ್ ಇಟ್ಕೊಂಡು ಏನೋ ಅವನರು ಯಾರೋ ಮಾಡಿದ್ರಲ್ಲ ಅಂಕೆ ಸಂಖ್ಯೆ, ಆ ಸಂಖ್ಯೆ ಇಟ್ಕೊಂಡು ಇವರು ಕೊಟ್ಟಿದ್ದಾರೆ. ಒಕ್ಕಲಿಗರು ಎಷ್ಟು ಜನ? 60 ಲಕ್ಷ, ಲಿಂಗಾಯತರು 65 ಲಕ್ಷ, ಈ ಥರ ಕೊಟ್ಟಿದ್ದಾರೆ. ನಮ್ಮ ಮನೆಗಳಿಗೆ ಬಂದಿಲ್ಲ ಯಾರು. ಇಲ್ಲಿ 3 ಜನ ಇದ್ದೀವಿ ನಾವು. ಕೇಳಿ, ಯಾರ ಮನೆಗೂ ಬಂದಿಲ್ಲ ಗಣತಿ ಮಾಡ್ತಕ್ಕಂಥದ್ದು. ಒಬ್ಬರು ಬಂದಿಲ್ಲ ಸ್ವಲ್ಪ. ಅದಲ್ಲದೆ ಇನ್ನೇನಾಗಿದೆ ಅಂತಂದರೆ, ವೀರಶೈವರಲ್ಲಿರ್ತಕ್ಕಂಥ ಅನೇಕ ಒಳಪಂಗಡಗಳು ಅವರು ಈ ಹಾವನೂರು ರಿಪೋರ್ಟ್ನಿಂದ ಅವ್ರಿಗೆ ಬೆನಿಫಿಟ್ ಆಗ್ತಾಯಿದೆ. ಹೇಗಾಗ್ತಾಯಿದೆ ಅಂತಂದರೆ, ಹಾವನೂರು ರಿಪೋರ್ಟ್ನಲ್ಲಿ ಬ್ಯಾಕ್ವರ್ಡಲ್ಲೂ ಇದ್ದಾನೆ ಕುಂಚಿಟಗ, ಇಲ್ಲಿ ಫಾರ್ವರ್ಡಲ್ಲೂ ಇದ್ದಾನೆ. ಕುಂಚಿಟಗ ಅಂತ ಇದೆಯಲ್ಲ, ಈ ಬ್ಯಾಕ್ವರ್ಡರಿಂದ ಹಾಕೋಣವನು ಲಿಂಗಾಯತ ಅಂತ ಬರ್ಕೊಳೋದೇ ಇಲ್ಲ. ರೆಡ್ಡಿನೂ ಅಷ್ಟೇ, ರೆಡ್ಡಿ ಲಿಂಗಾಯಟು, ರೆಡ್ಡಿ ಅಂತ ಯಾರು ಹೇಳ್ಕೊಳೋದಿಲ್ಲ ಅವರು. ಆಮೇಲೆ ಗಾಣಿಗರದು ಅಷ್ಟೇ. ಆಮೇಲೆ ಇವರು ಸಾಧು ಅಷ್ಟೇ, 2 ಕಡೆ ಇದೆ. ಹಿಂದೂ ಸಾಧುರು ಇದ್ದಾರೆ, ಲಿಂಗಾಯತ ಸಾಧುರು ಇದ್ದಾರೆ. ಅವರು ಹಿಂದೂ ಸಾಧುರು ಇದಕ್ಕೆ ಹೋಗ್ತಾರೆ ಅವರು. ಹೀಗಾಗಿ ಅನೇಕ ಒಳಪಂಗಡಗಳು ವೀರಶೈವ ಇದಕ್ಕೆ ಸೆನ್ಸಸ್ಸಲ್ಲಿ
ಸೇರಿಕೊಂಡಿಲ್ಲ. ಆದ್ದರಿಂದ ಸರಿಯಾದಂಥ ಅಂಕಿ ಸಂಖ್ಯೆಗಳನ್ನ ಕಂಡುಹಿಡಿಯೋಕ್ಕೆ ಅವ್ರ ಕೈಲಿ ಆಗಿಲ್ಲ. ಅನೇಕರು ಮನೆಗಳಿಗೆ ಬಂದಿಲ್ಲ, ನನಗೆ ತಿಳಿದ ಮಟ್ಟಿಗೆ ಬಂದಿಲ್ಲ. ನನ್ನ ಮನೆಗೆ ಬಂದಿಲ್ಲ ಅಂದಮೇಲೆ ಇನ್ಯಾರ ಮನೆಗೆ ಹೋಗಿರ್ತಾರೆ ಅವರು. ನಾವು ಹೇಳ್ತೀವಿ ಅಖಿಲ ಭಾರತ ವೀರಶೈವ ಮಹಾಸಭಾದವರು ಸುಮಾರು 1.5 ಕೋಟಿ ವೀರಶೈವರು ಇದ್ದೀವಿ ಕರ್ನಾಟಕದಲ್ಲಿ ಅಂತ. ಬೇಡ, 1 ಕೋಟಿ ಆದರೂ ಬರಬೇಕಾಗಿತ್ತು. ಇಲ್ಲಿ ಬಂದಿರೋದು 65 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಮೊನ್ನೆ ಯಾವುದೋ ಟಿ ವಿನಲ್ಲಿ ನೋಡಿದೆ ನಾನು ಅದುವೇ. ಹೀಗಾಗಿ ಆ ಅಂಕಿ ಸಂಖ್ಯೆಗಳಿಗೆ ಬಿಡುಗಡೆ ಮಾಡೋಕ್ಕೆ ಹೋದರೆ ನಮ್ಮದಂತೂ ಸಂಪೂರ್ಣ ವಿರೋಧ ಇದೆ, ಒಪ್ಪಿಗೆ ಇಲ್ಲ. ಅದು ಇದು ಸೈಂಟಿಫಿಕ್ ಆಗಿ ಇಲ್ಲ. ಸೈಂಟಿಫಿಕ್ ಆಗಿ ಇದ್ದರೆ ಒಪ್ಪೋದಾಗಿತ್ತು. ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಇವರು? ನಾವು ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಭೀಮಣ್ಣ ಖಂಡ್ರೆ ಇದ್ದಂಥ ಕಾಲದಲ್ಲಿ, ಭೀಮಣ್ಣ ಖಂಡ್ರೆ, ನಾನು, ಚಂದ್ರಕಾಂತ ಬೆಲ್ಲದ್ದು, ನಾಗೇಂದ್ರಪ್ಪ ಇವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಮಾಡಿದಂಥ ಹೋರಾಟ ಏನಪ್ಪ ಅಂತ ಹೇಳಿದ್ರೆ, ಎಜುಕೇಷನಲ್ಲಿ, ಎಕನಾಮಿಕಲಿ, ಸೋಷಿಯಲಿ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೆ ಹಿಂದುಳಿದ ವರ್ಗ ಅಂತ ಮಾಡಬೇಕು ಅಂತ ಮಾಡಿದ್ವಿ. ಇವರು ನೋಡಿದ್ರೆ ಇದು ಯಾವ ಆಧಾರನೂ ಇಲ್ಲ ಇದಕ್ಕೆ, ಇವರ ಸೆನ್ಸಸ್ಗೆ. ಇದು ಬೇಕಾಗಿ ಉದ್ದೇಶಪೂರ್ವಕವಾಗಿ ವೀರಶೈವ ಲಿಂಗಾಯತರನ್ನು ತುಳಿಯೋ ದೃಷ್ಟಿಯಿಂದ ಇದು ಮಾಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅಂತ ನನ್ನ ಅಭಿಪ್ರಾಯದ ಸಂಪೂರ್ಣ. ಇದಕ್ಕಿಂತ ಜಾಸ್ತಿ ಬೇಕಾ?